ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಮಂಗಳವಾರ ಅಂದರೆ 2024 ಲಾಸ್ಟ್ ದಿನ. ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಬಾಗಿಲನ್ನು ತೊಳೆದು ರೆಡಿ ಮಾಡಿದ್ದೀನಿ. ಈಗ ಎಲ್ಲ ಮನೆಯನ್ನು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಪ್ರಿಪ್ರೇಷನ್ ಆಗಬೇಕು. ಮಕ್ಕಳು ಸ್ಕೂಲ್ ಇದ್ದ ಕಾರಣ ತಿಂಡಿ ಮಾಡಿಬಿಡೋಣ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಏನು ತಿಂಡಿ? ಬಾತ್ ಜೊತೆಗೆ ಏನು ಮಾಡಲ್ವಾ? ಹಾಂ, ಬಜ್ಜಿ. ಅಂದಂಗೆ ಏನು ನ್ಯೂ ಇಯರ್ ಏನು ಪ್ಲಾನು? ಏನಿಲ್ಲ, ಪಾತ್ರೆ ಮಾತ್ರ ಬೆಳಗ್ಬೇಡ ಅಲ್ವಾ? ಪಾತ್ರೆ ಇಷ್ಟೊಂದು ಗುಡ್ಡ ಹಾಕಿದ್ರು ಮಮ್ಮಿಗೆ ಹೆಲ್ಪ್ ಮಾಡ್ಕೊಡುವ ಮಟ್ಮ ಅನ್ನೋದೇ ಇಲ್ಲ. ಬೆಳಗ್ಗೆ ಎದ್ದು ತೊಳೆದು ಕೊಟ್ಟಿಲ್ವಾ? ಅಲ್ಲಿ ನೀರು ಇಟ್ಕೊಬಂದು ತೊಳ್ಕೊಟ್ಟಿದ್ದೀನಿ. ಬರೀ ನೀರು ಇಟ್ಕೊಂಡಿರ್ತೀನಿ, ತೊಳ್ಕೊಂಡೀನಿ ಅಂತೀಯ. ಏನು ನ್ಯೂ ಇಯರ್ಗೆ ಏನು ಪ್ಲಾನ್ ಮಾಡ್ತಾ ಇದ್ದೀರಾ? ಸಸ್ಪೆನ್ಸ್. ಹಾಂ, ಸಸ್ಪೆನ್ಸ್. ಓ ಹಂಗಂದ್ರೆ ಸೀಕ್ರೆಟ್. ಅವೆಲ್ಲ ಇಟ್ಟರೆ ಬೇರೆ ಏನು ಪ್ಲಾನ್ ಇಲ್ವಾ? ಅಲ್ಲೇ ಪ್ಲಾನ್ ಇಲ್ಲ, ಅಲ್ಲೇನಾ? ಸಂಜೆ ಮೇಲೆ ಎಲ್ಲ ಗೊತ್ತಾಗ್ತದೆ. ಸಂಜೆ ಮೇಲೆ ನ್ಯೂ ಇಯರ್ ಪಾರ್ಟಿ ಹೆಂಗಿರುತ್ತೆ ಈ ಸತಿ ಒಂದು ಸ್ವಲ್ಪ ಡಿಫ್ರೆಂಟ್, ತುಂಬ ಗ್ರ್ಯಾಂಡು. ಈಗ ಮಾಡ್ಕೊಂಡು ಹಾಂ, ತಿಂಡಿ ಮಾಡಿಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಮೇಲೆಲ್ಲ ತೊಳ್ಕೊಬರೋದ್ರಿಂದ ಮೆಟ್ಲೆಲ್ಲ ಪಕ್ಕದ ಬಿಲ್ಡಿಂಗವರು ಪಕ್ಕದ ಬಿಲ್ಡಿಂಗ್ ಗಿಲವು ಮತ್ತು ಬಿಲ್ಡಿಂಗ್ ಆಗ್ತಾ ಇರೋದ್ರಿಂದ ನಮ್ಮ ಮನೆಗೆ ತುಂಬ ಸಿಮೆಂಟ್ ಧೂಳು ಮತ್ತು ಅದೆಲ್ಲ ಗಲೀಜು ಜಾಸ್ತಿ. ಅದಕ್ಕೆ ಒಂದು ಸ್ವಲ್ಪ ಡೀಪ್ ಕ್ಲೀನೇ ಮಾಡಿದೆ. ಎಲ್ಲ ಆಗೈತೆ. ಬಾತ್ ರೆಡಿ ಮಾಡಿಬಿಟ್ಟು ಬಜ್ಜಿ ಹಾಕ್ಕೊಟ್ಬಿಟ್ಟು ಫ್ರೆಶಪ್ ಆಗಿ ಸ್ನಾನ ಮಾಡ್ಕೊಂಡು ಫ್ರೆಶಪ್ ಆಗಿ ದೀಪ ಎಲ್ಲ ಬೆಳಗ್ಗೆ ರೆಡಿ ಮಾಡಿಬಿಟ್ಟು ಸಂಜೆ ಪಾರ್ಟಿಗೆ ಹೋಗ್ಬೇಕು. ಪಾರ್ಟಿಲಿ ಏನೇನಿರುತ್ತೆ ಡಿಫ್ರೆಂಟ್, ಸತಿಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಐತೆ. ಫ್ರೆಂಡು ಒಂದು ಸೈಡು ಭಾವ ಆಗಬೇಕು. ಅವ್ರ ಮನೇಲಿ ಈ ಸತಿ ನ್ಯೂ ಇಯರ್ ಪಾರ್ಟಿ ಮಾಡ್ತಾ ಇರೋದು ತುಂಬಾ ಡಿಫ್ರೆಂಟ್ ಇದೆ. ಪ್ರತಿಯೊಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡಿ ನಮ್ಮ ನ್ಯೂ ಇಯರ್ ಹೆಂಗಿರುತ್ತೆ, ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಒನ್ ಮೋರ್ ನ್ಯೂ ಇಯರ್ ಪಾರ್ಟಿ ಹೇಗಿರುತ್ತೆ ಅಂತ ಅದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ತಿಂಡಿ ಮಾಡಿಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೀನಿ. ಬಾತ್ಗೆಲ್ಲ ಏನೇನು ಬೇಕು ತರಕಾರಿ ನಾನು ಕುಯ್ಕೊಂಡು ರೆಡಿ ಮಾಡಿಕೊಂಡೆ. ನನ್ನ ಮಕ್ಕಳಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಬಜ್ಜಿನೂ ಕೂಡ ಮಾಡ್ತಾಯಿದ್ದೀನಿ. ಅವ್ರು ಕೇಳಿದ್ದಿಲ್ಲ, ನಾನು ಮಾಡಿಕೊಡ್ಲೇಬೇಕು, ಇಲ್ಲಾಂದರೆ ಸರಿಯಾಗಿ ಊಟನೂ ಕೂಡ ಮಾಡಲ್ಲ. ಕೈಲಿ ಮಾಡೋಕ್ಕಾಗಲ್ಲ, ಇವ್ರು ಕೇಳಿದ್ದೆಲ್ಲನೂ ಮಾಡ್ಕೊಡ್ಬೇಕು. ಬಜ್ಜಿ ಬಾತು ಕೆಲಸ ಮಾಡಿ ಅಂದ್ರೆ ಮಾತ್ರ. ಅಲ್ಲ, ಕೆಲಸ ಮಾತ್ರ ಮಾಡೋಕ್ಕಾಗಲ್ಲ. ಇವ್ರು ಕೇಳಿದ ತಿಂಡಿ, ಇವ್ರು ಕೇಳಿದ ನಾಷ್ಟ, ಬಜ್ಜಿ ಬೋಂಡ ಬಿರಿಯಾನಿ ಇವೆಲ್ಲ ಮಾಡ್ಕೊಡ್ಬೇಕು. ಕಬಾಬ್. ಕೆಲಸ ಮಾತ್ರ ಮಮ್ಮಿ ಸಾಕಾಯ್ತಲೆ, ಹೆಲ್ಪ್ ಮಾಡ್ಕೊಡಮ್ಮ ಅನ್ನೋದು ಯಾರು ಹೇಳಕ್ಕೆ, ನಾವೇ ಮಾಡಬೇಕು. ನೋಡಿ, ಪಾತ್ರೆ ಬೆಳಿಗ್ಗೆ ಅಂದರೆ ಉದ್ದ ಹಾಕೊಳ್ಳೆ. ಬಜ್ಜಿಗೆಲ್ಲ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಬಾತ್ಗೆ ಒಗ್ಗರಣೆ ಹಾಕೋಣ ಅಂತೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಬಾತ್ 3-4 ರೀತಿ ಮಾಡ್ತೀವಿ. ಅದರಲ್ಲಿ ಮೆಂತ್ಯ ಬಾತು ಮತ್ತು ಮಸಾಲೆ ಬಾತು ಅಂತ. ನಾನಿಲ್ಲಿ ಮೆಂತ್ಯ ಬಾತು ಮತ್ತು ಅವರೆಕಾಳು ಹಾಕಿ ಆಲೂಗಡ್ಡೆ ಹಾಕಿ ಮಾಡ್ತಾಯಿದ್ದೀನಿ. ಮಗನಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಹಸ್ಬೆಂಡು ತೋರಿಸ್ಕೊಂಡು ಬಂದರು. ತಿರ್ಗೋದು ಕಮ್ಮಿ ಮಾಡಿ, ಕುರ್ಕುರು ತಿನ್ನೋದು ಕಮ್ಮಿ ಮಾಡಿ, ಚಾಕ್ಲೇಟ್ ತಿನ್ನೋದು ಕಮ್ಮಿ ಮಾಡಿ. ನೋಡಿ, ನಮ್ಮ ಯಜಮಾನ್ರು ಕೇಳಲ್ಲ ಫ್ರೆಂಡ್ ಯಾವತ್ತೂ ಏನು ಮಾಡ್ತಾ ಇದ್ದೀರಾ, ತಿಂಡಿ ನಾಷ್ಟ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಲ್ಲ. ಅಲ್ಲಿಂದನೇ ಗೊತ್ತಾ ನಾಷ್ಟ ಏನು ಮಾಡ್ತಾ ಇದ್ದೀರಿ, ಏನು ಮಾಡ್ತೇವೆ, ಏನು ಮಾಡ್ಬೇಕು ನಿಂಗೆ, ನಾನು ಏನು ಗೆಸ್ ಮಾಡೋಣ, ಏನು ಮಾಡ್ತೇವೆ? ಹಾಂ, ರೈಟ್, ಬಾತು. ಬೇಡವಾ? ಬಾತ್ ಬೇಡವಾ? ನೋಡಿ ನೋಡಿ ಫ್ರೆಂಡ್, ಜ್ವರ ನೋಡಿ ಕೊಡ್ತಾವೆ. ಜ್ವರ ರಾತ್ರಿಯಿಂದ ಸಿಕ್ಕಾಬಿಟ್ಟೆ ಜ್ವರ ಇವ್ನಿಗೆ. ಈಗ ಹಾಸ್ಪಿಟ್ಲು ತೋರಿಸ್ಕೊಂಡು ಹೋಗಿ ಬತ್ತ ಕೆಮ್ಮು ನಗ್ಗಿ ಸ್ಕೂಲು ಕಳಿಸಿಲ್ಲ ಅದಕ್ಕೆ. ಜ್ವರದಲ್ಲೂ ಕುರ್ಕುರಿ ಚಾಕ್ಲೇಟು ಬಿಸ್ಕೆಟು. ಅಯ್ಯೋ ನೋಡಿ, ಅವ್ನಿಂದು ಒಂದೇ ಒಂದು ಸ್ಟೈಲ್ ಏನು ಗೊತ್ತಾ? ಅಯ್ಯೋ ಹಿಂಗೆ ಹೇಳಿ ಒಂದ್ಸತಿ. ಅಯ್ಯೋ ಅವ್ನಿಗೆ ಒಂದೇ ಒಂದು ಸ್ಟೈಲ್ ಏನಾರು ಮಾತಾಡ್ಬೇಕಾದ್ರೆ ಹಿಂಗೆ ಹೇಳಿ ಅಯ್ಯೋ ಅಯ್ಯೋ. ಜ್ವರ ಸುಡ್ತಾ ಇದ್ದಾರೆ. ಶುರು ಮಾಡ್ದ.
ಅದಾದಮೇಲೆ ಬಜ್ಜಿ ಕೂಡ ಕಲಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾನಿಲ್ಲಿ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಸೋಡಾ ಹಾಕಿ ಬಜ್ಜಿ ಕಲಿಸ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ್ಯಡ್ ಮಾಡೋರು ಒಂದು ಸ್ವಲ್ಪ ಬಿಸಿ ಎಣ್ಣೆ, ಹಾಗೆ ಅಕ್ಕಿ ಹಿಟ್ಟು ಕೂಡ ಹಾಕ್ತಾರೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಇರಲಿಲ್ಲ, ಖಾಲಿಯಾಗಿತ್ತು ಅಂತ ಹಾಗೆ ಕಲಿಸ್ಕೊಂಡೆ. ಬಾತ್ ನೋಡ್ತಾ ಇರ್ಬೋದು ನೀವು, ಒಗ್ಗರಣೆ ಹಾಕಿ ಎಲ್ಲ ತುಂಬ ಫ್ಲೇವರ್ ಬಿಡುತ್ತೆ ಮೆಂತ್ಯ ಸೊಪ್ಪು ಹಾಕಿದ್ರೆ. ನಾನು ಮೆಂತ್ಯ ಸೊಪ್ಪು ಹಾಕ್ತಾನೆ, ಯಾವುದು ಅಂದರೆ ಮೆಂತ್ಯ ಸೊಪ್ಪು ಇಲ್ಲದೇ ನಾನು ಬಾತೇ ಮಾಡಲ್ಲ. ನನಗೆ ಫೇವ್ರೇಟ್ ಮೆಂತ್ಯ ಸೊಪ್ಪು, ಅದಿದ್ದರೆ ಕಂಪ್ಲೀಟ್ ಆಗೋದು. ಅದಾದಮೇಲೆ ಹಸ್ಬೆಂಡು ಹಾಸ್ಪಿಟಲಿಂದ ಕರ್ಕೊಂಡು ಬಂದಮೇಲೆ ಟೈಮ್ ನೋಡಿಕೊಂಡು ಅವನಿಗೆ ಮೆಡಿಷನ್ ಕೊಡ್ತಿದ್ದಾರೆ. ತುಂಬಾ 12 ಗಂಟೆ ರಾತ್ರಿ ತುಂಬಾ ಜ್ವರ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕಳಿಸಿದ್ದೆ, ಸ್ಕೂಲಿಗೆ ಕಳಿಸಿರಲಿಲ್ಲ. ಹೊಸ ವರ್ಷದ ಹಿಂದಿನ ದಿನವೇ ಜ್ವರ ಬಂದಿರೋದು ತುಂಬ ಬೇಜಾರಾಗ್ತಾಯಿತ್ತು. ಹಾಗೆ ಸಿರಪ್ ಎಲ್ಲ ಕುಡ್ಕೊಂಡು ಮಗನಿಗೆ, ಇದು ಹಸ್ಬೆಂಡ್ಗೆ, ಇದು ಇದು ಮಗನಿಗೆ. ಜಾಸ್ತಿ ಖಾರ ತಿನ್ನಲ್ಲ, ಸ್ಪೈಸಿ ಅವನು, ಅದಕ್ಕೆ ಆಲೂಗಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿ ಮಗನಿಗೆ. ಇದು ಮಗಳಿಗೆ ಮತ್ತು ನನಗೆ. ನಾವು ಇಷ್ಟಪಡೋದು ಜಾಸ್ತಿ ಬಜ್ಜಿ ಮೆಣಸಿನ್ಕಾಯಿ. ಇಷ್ಟು ಬಜ್ಜಿ ಮೆಣಸಿನ್ಕಾಯಿ ಒಬ್ಬರೊಬ್ರಿಗೆ ಒಂದೊಂಥರ ಮಾಡ್ಬೋದು. ಬಜ್ಜಿ ಮೆಣಸಿಗೆಲ್ಲ ಕಟ್ ಮಾಡಾದ್ಮೇಲೆ ಪಾತ್ರೆ ಬೆಳಗ್ತಾ ಇದ್ದೀನಿ. ಕೊನೆಗೂ ನಾನೇ ಪಾತ್ರೆ ಬೆಳಗ್ತಾ ಇದ್ದೀನಿ. ಬೆಳಗು ಅಂತ ಹೇಳಿದ್ರು, ಮಮ್ಮಿ ನನಗೆಲ್ಲ ಆಗಲ್ಲ, ಕೈ ನೋವು ಅಂತ ಹೇಳ್ತಾರೆ. ನಾನು ಸುಮ್ಮನೆ ಇದ್ದೀನಿ, SLC ಅಲ್ವ ಈ ವರ್ಷ, ಏನು ಜಾಸ್ತಿ ಕೆಲಸ ಮಾಡ್ಸೋಕ್ಕೆ ಹೋಗ್ತಾ ಇಲ್ಲ, ಓದ್ಕೊಳ್ಳಿ ಚೆನ್ನಾಗಿ ಅಂತ. ನಮಗೆ ನಮ್ಮ ಮನೆ ಕೆಲಸಕ್ಕಿಂತ ಹೆಚ್ಚಾಗಿ ನನಗೆ ಮಕ್ಕಳು ಓದೋದೇ ಮೇನ್ ಇಂಪಾರ್ಟೆಂಟು ಅಂತ ಅನಿಸ್ತು. ಪರವಾಗಿಲ್ಲ, ನಾನೇ ಕೆಲಸ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇರ್ಬೋದು. ಇಷ್ಟು ಪಾತ್ರೆ ಎಲ್ಲ ಬೆಳಗಿ ಎಲ್ಲ ರೆಡಿ ಮಾಡಿಕೊಂಡೆ. ಅಂದರೆ ಒಂದು ಸ್ವಲ್ಪ ನೈಟೇ ಬೆಳಗ್ಗೆ ಮಡಗ್ಬಿಡ್ತೀನಿ. ಅದೊಂದು ಸ್ವಲ್ಪ ನೈಟ್ ಕೆಲಸ ಎಲ್ಲ ಮಾಡೋದೊಂದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಬೆಳಗೋಕ್ಕಾಗಲಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಡೋದ್ರಿಂದ ನಾನು ಲೇಟ್ ಆಗೋಯಿತು. ಮೇಲ್ಗಡೆ ಎಲ್ಲ ತೊಳ್ಕೊಂಬರೋದ್ರಿಂದನೂ ಲೇಟ್ ಆಗೋಯಿತು. ಅದಕ್ಕೆ ಪಾತ್ರೆಗಳನ್ನು ಆ ರೀತಿಯೇ ಗುಡ್ಡಿ ಹಾಕ್ಬಿಟ್ಟಿದ್ದೆ. ಇಷ್ಟೊಂದು ಇಲ್ಲ ಅಂದರೆ ನಾನು ಇಷ್ಟೊಂದು ಪಾತ್ರೆಗಳು ಕೂಡ ನಾನು ಗುಡ್ಡಿನೇ ಅಂದರೆ ಇಷ್ಟೊಂದು ಸ್ಟಾಕ್ ಹಾಕೊಳ್ಳೋದೇ ಇಲ್ಲ. ನಾನು ಅಲ್ಲೇ ಎಲ್ಲನೂ ಬೆಳಗಿ ಸಿಂಕೆಲ್ಲ ತೊಳೆದ್ಬಿಟ್ಟು ನೈಟೇ ಮಲಿಕೋಗ್ಬಿಡ್ತೀನಿ. ಫೈನಲ್ ಪಾತ್ರೆಯಲ್ಲಿ ಬೆಳಗಾಯಿತು. ಬಾತು ಕೂಡ ರೆಡಿ ಆಯಿತು. ವಿಸಿಲ್ ಆರೋಷ್ಟರಲ್ಲಿ ಬಜ್ಜಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಮಕ್ಳಿಗೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಸ್ಪೈಸಿ ಮತ್ತು ಆಲೂಗಡ್ಡೆ, ದಪ್ಪ ಮೆಣಸಿಗೆ ಅದೆಲ್ಲ ಹಾಕ್ತಾಯಿದ್ದೀನಿ. ಹಸ್ಬೆಂಡು ಸ್ಥಾನಕ್ಕೆ ಹೋಗಿದ್ರು. ಅವ್ರು ಬರೋಷ್ಟರಲ್ಲಿ ಒಂದು ಒಬ್ಬೆ ಅಂದರೆ ಬೇಯಿಸ್ಕೊಬಿಡೋಣ, ಅವ್ರ ತಿಂಡಿಗೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಏನೇನು ಕಟ್ ಮಾಡ್ಕೊಂಡಿದ್ದೆ ಅದೆಲ್ಲನೂ ಹಾಕಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಾತ್ ವಿಸಿಲು ಆರಿದ್ಮೇಲೆ ನೋಡ್ತಾ ಇರ್ಬೋದು, ತುಂಬಾ ಟೇಸ್ಟಾಗಿ ಬಂದಿತ್ತು ಬಾತು. ನಾನಿಲ್ಲಿ ಮೆಂತ್ಯ ಸೊಪ್ಪಿಲ್ದೇ ಬಾತೇ ಮಾಡಲ್ಲ, ಇಲ್ಲ ಕಸ್ತೂರಿ ಮೇಥಿ ಹಾಕ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಬಾತ್ ಬೇಕು ಅನ್ನೋರು ಆಲೂಗಡ್ಡೆ ಮತ್ತು ಅವರೆಕಾಯಿನ ಲೆಸ್ ಮಾಡಿ ಇದೇ ಥರ ಏನು ಐಟಮ್ ಹಾಕಿದ್ದೀನಿ ಹಾಕ್ಕೊಳ್ಳಿ. ಟೊಮೊಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಟೊಮೊಟೊ ಬಾತು ತುಂಬಾ ಚೆನ್ನಾಗಿ ಬರುತ್ತೆ. ಮಟನ್ ಸಾಂಬಾರ್ಗಾಗಿರ್ಬೋದು, ಚಿಕನ್ ಏನಾದರೂ ಗೊಜ್ಜು ಅಥವಾ ಚಿಕನ್ ಗ್ರೇವಿ ಮಾಡಿದಾಗ ಈ ಬಾತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ ಈ ಬಾತ್ ಮಾಡ್ಕೊಂಡು ತಿಂದರೆ ಇಷ್ಟಪಟ್ಟು ಮತ್ತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಈಸಿಯಾಗಿ ಮಾಡ್ಕೊಬೋದು. ಅದಾದಮೇಲೆ ಮಕ್ಕಳಿಗೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಹಾಕ್ಕೊಟ್ಟೆ. ನನ್ನ ಮಕ್ಕಳಿಗೆ ಬಾತ್ ಮಾಡಿದ್ರೆ ಅಥವಾ ಬಿಸಿಬೇಳೆ ಬಾತ್ ಮಾಡಿದ್ರೆ ಕಾಯಿಸಿದ ಬೆಣ್ಣೆ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಅಂತೇಳಿ ಹಾಕ್ಕೊಂಡು ತಿಂತಾರೆ. ಬಟ್ ಬೆಣ್ಣೆ ಕಾಯಿಸಿ ತುಪ್ಪ ಖಾಲಿ ಆಗಿತ್ತು. ಮಾಮೂಲಿ ನಂದಿನಿ ತುಪ್ಪ ಇತ್ತು, ಅದನ್ನೇ ಹಾಕ್ಕೊಟ್ಟೆ ತಿನ್ನಿ ಅಂತ ಹೇಳಿ. ಅದಾದಮೇಲೆ ಟೇಸ್ಟ್ ಹೇಗಿದೆಯಪ್ಪ ಅಂತ ಕೇಳಿದೆ. ಅವನು ನನ್ನ ಮಗ ಏನೇ ಹೇಳ್ಬೇಕಾದ್ರೂ ಒಂದು ಸ್ವಲ್ಪ ನಾಚ್ಕೊಳ್ತಾನೆ. ನೋಡ್ತಾ ಇರ್ಬೋದು, ಅವ್ನು ನೋಡೋ ರೀತಿಯೇ ಒಂಥರ ಏನು ಹೇಳ್ಬೇಕಾದ್ರೂ ನಾಚ್ಕೊಳ್ತಾನೆ, ಸಿಕ್ಕಾಪಟ್ಟೆ ನಾಚ್ಕೊಳ್ತಾನೆ ಏನಾದ್ರು ಕೇಳೋಕ್ಕೆ. ಬಾತ್ ಹೇಗಿದೆ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ದ. ಅಷ್ಟರಲ್ಲಿ ಅವರು ಕೂಡ ಮಕ್ಕಳಿಗೆ ಬಜ್ಜಿ ಹಾಕ್ಕೊಟ್ಟೆ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಸ್ನಾನ ಮಾಡ್ಕೊಂಡು ಬಂದರು, ಅವ್ರಿಗೂ ತಿಂಡಿ ಹಾಕ್ಕೊಟ್ಟೆ. ಬಜ್ಜಿನೂ ಕೂಡ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಬಾತು. ಮಕ್ಕಳಿಗೆಲ್ಲ ಹಾಕ್ಕೊಬಿಟ್ಟು ನಾನು ಕೂಡ ತಿಂದ್ಕೊಂಡು ನನ್ನ ಕೆಲಸ ಇತ್ತು. ಮಗನಿಗೆ ಅಂದರೆ ಜ್ವರ ಇದ್ದ ಕಾರಣ ಸ್ಕೂಲಿಗೆ ಕಳಿಸಿರಲಿಲ್ಲ. ಅವನಿಗೆ ಬೆಳಿಗ್ಗೆ ತಿಂಡಿ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದಾಗಲೇ ಜ್ವರ ಇತ್ತು. ಸ್ಕೂಲ್ಗೇನು ಹೋಗೋದು ಬೇಡ ಅಂತ ಹೇಳಿದೆ. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ, ತಿಂಡಿ ಎಲ್ಲ ತಿಂದಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ನೆನ್ನೆನೇ ಒಂದು ಸ್ವಲ್ಪ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಹೊಸ ವರ್ಷದ ಹಿಂದಿನ ದಿನ ಎಲ್ಲ ಹಾಸಿಗೆ ಕವರ್ ಆಗಿರ್ಬೋದು, ಸೋಫಾ ಸೆಟ್ ಕವರ್ ಆಗಿರ್ಬೋದು ಎಲ್ಲನೂ ತೆಗ್ದು ಸೈಡಲ್ಲಿ ಹಾಕಿದ್ದೆ. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಕೈಲಿ ಅಂದರೆ ಹಸ್ಬೆಂಡ್ ಏನಿದೆ ಶರ್ಟ್ಗಳೆಲ್ಲ, ವೈಟ್ ಶರ್ಟು ಎಲ್ಲ ಕಾಲರು ಕೈಲೇ ತಿಕ್ಕಿ ಹಾಕಬೇಕು. ವಾಷಿಂಗ್ ಮಿಷಿನ್ ಅಷ್ಟೇನು ಕೊಳ ಹೋಗಲ್ಲ. ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಇನ್ನೊಂದು ಸ್ವಲ್ಪ ಕಿಟಕಿಗಳೆಲ್ಲ ಇತ್ತು, ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿಕೊಂಡು ಬಾವವ್ರ ಮನೆಗೆ ಹೋಗಬೇಕಿತ್ತು. ಅದೇ ನ್ಯೂ ಇಯರ್ ಪಾರ್ಟಿಗೆ ಅಡುಗೆ ಪ್ರಿಪ್ರೇಷನ್ ಮಾಡಿಕೊಂಡು ನಾನಿಲ್ಲಿ ಅಡುಗೆ ಪ್ರಿಪ್ರೇಷನ್ನು ಮತ್ತು ನನ್ನ ದಿನ ಹೇಗಿತ್ತು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ಅಂದರೆ ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ತೀನಿ. ನ್ಯೂ ಇಯರ್ ಪಾರ್ಟಿ ಹೇಗಿತ್ತು ಮತ್ತು ಹಿಂದಿನ ದಿನ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ.
ಕ್ಲೀನ್ ಎಲ್ಲ ಆದಮೇಲೆ ಈಗ ಮನೆ ಎಲ್ಲನೂ ಒರೆಸ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಹೊಸ ವರ್ಷದ ದಿನ ಬಂದು ಮನೆ ಎಲ್ಲ ಒರೆಸ್ಕೊಂಡು ಈಚೆ ಎಲ್ಲ ಮತ್ತೆ ತೊಳೆದು ರಂಗೋಲೆ ಬಿಟ್ಕೋಬೇಕು. ಅಲ್ಲಿಗೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಂದರೆ ಹೋಗೋಕ್ಕಿಂತ ಮುಂಚೆನೇ ರಂಗೋಲೆ ಬಿಟ್ಟು ಹೋಗೋಣ ಅಂತಂದರೆ ಅವರು 6:30ಗೆ ಹೇಳಿದ್ದಾರೆ ಅಡುಗೆ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ. ಅದಕ್ಕೆ ನಾನು ಅಷ್ಟೊತ್ತಿಗೆ ಬಿಟ್ಬಿಟ್ರೆ ಮಕ್ಕಳೆಲ್ಲ ತುಳಿದಾಡ್ತಾರೆ, ಬೇಡ ಬಂದು ಹೊಸ ವರ್ಷ ಎಲ್ಲ ಪಾರ್ಟಿ ಮಾಡಾದ್ಮೇಲೆ ಬಂದು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಟೈಮ್ ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬೆಳಿಗ್ಗೆನೇ ಹಾಕ್ಕೊಂಬಿಡೋಣ, ಯಾಕೆಂದರೆ ಬೆಳಿಗ್ಗೆ ತೊಳೆದ್ಬಿಟ್ಟು ಒಂದು 3 ಗಂಟೆ ರಾತ್ರಿಗೆ ಎದ್ದು ಎಲ್ಲನ ಬಾಗಿಲನ್ನು ತೊಳೆದು ರಂಗೋಲಿ ಹಾಕ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಅಂತ ಅಂದ್ಕೊಂಡೆ. ಫೈನಲಿ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಎಲ್ಲ ಆಯಿತು. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗೆಲ್ಲ ಒರೆಸಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಫಿನಿಶ್ ಆಯಿತು. ಈಗ ಒಂದು ಸ್ನಾನ ಎಲ್ಲ ಮಾಡ್ಕೊಂಡು ಬಂದುಬಿಟ್ರೆ ನನ್ನ ಕೆಲಸ ಎಲ್ಲ ಮುಗೀತದೆ. ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಈಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಕ್ಲೀನ್ ಮಾಡ್ಕೊಂಡು ಬಿಟ್ಕೊಂಡ್ರೆ ನಾಳೆ ಕೆಲ್ಸಕ್ಕೆ ನನಗೆ ಈಸಿ ಆಗುತ್ತೆ. ನಾಳೆಲ್ಲ ರೆಡಿ ಬಂದ ತಕ್ಷಣ ಪಾರ್ಟಿ ಮುಗಿದು ಎಷ್ಟೊತ್ತಾಗುತ್ತೋ 12 ಗಂಟೆ ಕಳೆದ ತಕ್ಷಣ ಪಾರ್ಟಿ, ನ್ಯೂ ಇಯರ್ ಪಾರ್ಟಿ, ಅಲ್ಲಿ 2 ಗಂಟೆನೇ ಆಗ್ಬೋದು. ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಎಷ್ಟು ಗಂಟೆ ಆಗುತ್ತೋ ನೋಡಿಕೊಂಡು ಬಂದು ಕ್ಲೀನ್ ಮಾಡೋಕ್ಕಾಗಲ್ಲ. ಎಲ್ಲನೂ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇವತ್ತೇ ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ ದೇವ್ರ ಮನೆ ರೆಡಿ ಮಾಡ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಫೈನಲಿ ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಆಯಿತು. ಇವ್ರಿಗೆ ಹಾಗೆ ನನ್ನ ಮಗನಿಗೆ ಯೂನಿಟ್ ಟೆಸ್ಟ್ ಇದ್ದ ಕಾರಣ ಅವನು ಅವ್ರ ಅಕ್ಕಂಗೆ ಎಲ್ಲನೂ ಒಪ್ಪಿಸ್ತಾ ಇದ್ದ. ಹಸ್ಬೆಂಡು ಕೂಡ ಬಂದರು ಅಷ್ಟೊತ್ತಿಗೆ ಅವರು ಊಟ ಇತ್ತು, ಬಾತಿತ್ತು, ಅದನ್ನೇ ಹಾಕ್ಕೊಟ್ಟೆ. ಫೈನಲಿ ದೇವ್ರ ಮನೆ ರೆಡಿಯಾಗಿ ದೀಪ ಎಲ್ಲ ರೆಡಿ ಮಾಡಿದೆ. ಇದು ಡೆಕೋರೇಷನ್ ಐಟಮ್ ಕೂಡ ಎಲ್ಲ ಹುಣಸೆನ ಎಲ್ಲನ ಹಾಕಿ ಬೆಳಗಿ ನೋಡ್ತಾ ಇರ್ಬೋದು ಹೊಸ ನೀರೆಲ್ಲ ಹಿಡ್ದು ಫ್ಲವರ್ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿಕೊಂಡೆ. ಫ್ರೆಂಡ್ಸ್, ಫೈನಲಿ ನಾನೀಗ ನ್ಯೂ ಇಯರ್ ಪಾರ್ಟಿಗೋಸ್ಕರ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಂದರೆ ನಮ್ಮ ಬಾವವ್ರ ಮನೆಗೆ ಫ್ರೆಂಡು ಹೋಗಬೇಕು, ಭಾವನೂ ಆಗಬೇಕು, ನಾನು ಮತ್ತು ಹಸ್ಬೆಂಡು. ಮಕ್ಕಳೆಲ್ಲ ಆಮೇಲೆ ಬರ್ತಾರೆ. ಈಗ ಒಂದು 8 ಗಂಟೆ ಒಳಗಡೆ ಒಂದು ಸ್ವಲ್ಪ ಅಡುಗೆಗಳೇನು ಚಿಕನ್ ಐಟಮ್ ಇರ್ಬೋದು, ನನಗೂ ಗೊತ್ತಿಲ್ಲ ಏನೇನು ತಂದಿದ್ದಾರೆ ಅಂತ, ವೆರೈಟಿ ಇದೆ. ಅಷ್ಟರಲ್ಲಿ ನಾವು ಹೋಗಿ ಅಡುಗೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಮೇಲೆ ಗೇಮ್ಸು ಮತ್ತು ಇನ್ನೂ ಏನೇನೋ ಇದೆ, ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಫೈನಲ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಆಲ್ಮೋಸ್ಟ್ ಕೂತಿದ್ದಾರೆ, ಅವರು ಕೂಡ. ನನ್ನ ಮಗ ನೋಡ್ತಾ ಇರ್ಬೋದು, TV ನೋಡ್ತಾ ಇದ್ದಾನೆ. ಬಂದು ರೆಡಿ ಆಗ್ತೀವಿ. ಈಗ ಏನೂ ರೆಡಿ ಆಗ್ತಿಲ್ಲ, ಯಾಕಂದರೆ ಅಡುಗೆ ಮಾಡ್ತಾ ಇರ್ತೀವಿ, ಒಂದು ಸ್ವಲ್ಪ ಅದು ಇದೆಲ್ಲ ಕ್ಲೀನ್ ಮಾಡೋದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಬಂದು ಅಡುಗೆ ಎಲ್ಲ ಮಾಡಾದ್ಮೇಲೆ ಬಂದು ಮತ್ತೆ ರೆಡಿಯಾಗಿ ಹೇಗೆ ಕಾಣಿಸ್ತೀನಿ ಅನ್ನೋದು ಕೂಡ ವಿಡಿಯೋ ಹಾಕ್ತೀನಿ. ಇಲ್ಲಿ ಹೋಗಿ ಏನೇನು ಅಡುಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಯಾವ ರೀತಿ ಫನ್ನಿಯಾಗಿರುತ್ತೆ ಎಲ್ಲ, ಅಂದರೆ ಗೇಮ್ ಜೊತೆಗೆ ಫನ್ನಿ ವಿಡಿಯೋಗಳು ಕೂಡ ಇರುತ್ತೆ. ಮಿಸ್ ಮಾಡ್ದೇ ವಿಡಿಯೋ ನೋಡಿ. ಈಗ ಬನ್ನಿ ಸದ್ಯಕ್ಕೆ ಹೋಗೋಣ. ಅದು ಕೇಳಿ ತಿನ್ಸುಮಿರಿ ಬೇಡ. ಫೈನಲಿ ನಮ್ಮ ಬಾವವ್ರ ಮನೆಗೆ ಬಂದು ಹಸ್ಬೆಂಡು ಸ್ಕೂಟ್ರ್ ಹಾಕಕ್ಕೆ ಸೈಡಲ್ಲಿ ಹೋದ್ರು. ಇಲ್ಲಿ ತುಂಬ ಸಿಕ್ಕಾಬಿಟ್ಟೆ ವೆಹಿಕಲ್ಸ್ ಇತ್ತು ಅಂತ ಹೇಳಿ. ಇದು ನಮ್ಮ ಬಾವವ್ರ ಮನೆ ಆಗಬೇಕು. ನೋಡ್ತಾ ಇರ್ಬೋದು ನೀವೇ. ಏನು ಮಾಡ್ತಿದ್ದೀರಿ ನೋಡಿ ಫ್ರೆಂಡ್, ಇವರೇ ನಮ್ಮ ಬಾವ. ನೋಡಿ ಅವ್ರು ಮಾತಾಡೋ ಸ್ಟೈಲ್ ನೋಡ್ಕೊಳ್ಳಿ ಹಂಗೆ. ಬಾವ ಇನ್ನೂ ಬಂದಿಲ್ಲ ಅಂತಲ್ಲ, ಸುಮ್ಮನೆ ಏನಕ್ಕೆ ಬರೋದು ಅಂತ. ಆ ಕಡೆ ಆಲ್ಮೋಸ್ಟ್ ನಾವು ಬರೋಷ್ಟ್ರಲ್ಲಿ ಎಲ್ಲರೂ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿದ್ರು. ಇಲ್ಲಿ ಇವರೆಲ್ಲ ನಮ್ಮ ಬಾವನ ಮನೆಯಲ್ಲಿ ಇರುವಂತಹ ಬಾಡಿಗೆದಾರರು ಮತ್ತು ಭೋಗ್ಯ ಇರೋರು. ಮುಟ್ಟುಬಾರದು. ಇವತ್ತು ನಮ್ಮ ಬಾವಂದೆ ಹೈಲೈಟು. ಸುಮ್ಮನೆ ಈಗ ಕಾಣಿಸಲ್ಲ ನೋಡು ಬಾ ಹೊಟ್ಟೆ. ಬಾಬಾ ಈಗ ಕಾಣಿಸಲ್ಲ ಹೊಟ್ಟೆ. ಈಗ 15 ಆಮೇಲೆ ಕಾಣಿಸುತ್ತೆ ತಾನೇ. ನೋಡು ನಾನು ಅಲ್ಲಿ ನೋಡು, ಸೆಕೆಂಡ್ ಒಂದು ನೋಡು.
ಲೈಟ್ ಯಾವ ಥರ ಹಾಕೋದು ಏನು ಹಾಕೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೆಂಟ್ರಿಗೆ ಬರೋ ರೀತಿ ಅಡ್ಜಸ್ಟ್ ಮಾಡಿ ಒಂದನ್ನು ಹಾಕಿದ್ರು. ಇನ್ನೊಂದು ಮೇಲ್ಗಡೆಯಿಂದ ಲೈಟ್ ಹೆವಿ ಲೈಟ್ ಬರಲಿ ಡ್ಯಾನ್ಸ್ ಗಿನ್ಸ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಅದಾದಮೇಲೆ ನೋಡ್ತೀವಿ ಇಲ್ಲ ಇಲ್ಲಿ ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಅಂದರೆ ತುಂಬ ಖುಷಿ ಆಗುತ್ತೆ ಈ ರೀತಿ ಸೋಷಿಯಲ್ ಆಗಿ ಇರೋರು. ಅಂದರೆ ನಮ್ಮ ನಿಜವಾಗ್ಲೂ ಭಾವನ ಮನೆಗೆ ಬಂದಿರುವಂತಹ ಎಲ್ಲ ಏನಿರ್ಬೋದು ಬಾಡಿಗೆ ಮತ್ತು ಭೋಗ್ಯ ಅವ್ರು ಬಂದಿರೋರು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ತುಂಬ ಲಕ್ಕಿ ಅಂತ ಹೇಳ್ಬೋದು ನಮ್ಮ ಭಾವರ ಮನೆಗೆ ಬಂದು ನಿಜವಾಗ್ಲೂ. ಒಬ್ಬೊಬ್ಬರು ಬೇಗ ಫ್ರೆಂಡ್ ಆಗೋಕ್ಕೆ ಇಷ್ಟಪಡಲ್ಲ, ಒಬ್ಬೊಬ್ರು ಫ್ರೆಂಡ್ಲಿ ಆಗಿರಲ್ಲ. ಈ ವರ್ಷ ನ್ಯೂ ಇಯರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಲ್ಲೆಲ್ಲ ಚಿಕನೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ಯಾವ್ಯಾವ ಐಟಮ್ಗೆ ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಣ್ಣದಾಗಿ ಚಿಕನ್ ಕಟ್ ಮಾಡ್ಕೊಳ್ತಾ ಇದ್ದಾರೆ ಚಿಕನ್ ಗೋಬಿ ಮಂಚೂರಿ ಮಾಡೋಕ್ಕೆ. ಹಾಗೆ ಕಬಾಬ್ ಮಾಡ್ತಾ ಇದ್ದಾರೆ, ಬಿರಿಯಾನಿ ಮಾಡ್ತಾ ಇದ್ದಾರೆ, ಹಾಗೆ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ. ಒಂದು 4-5 ಥರ ಐಟಮ್ ಮಾಡ್ತಾ ಇದ್ದಾರೆ. ಮೊಟ್ಟೆ ಮತ್ತು ಸೌತೆಕಾಯಿ ನಿಂಬೆಹಣ್ಣೆಲ್ಲ ಇದ್ದೇ ಇರುತ್ತೆ ಕಾಮನ್ ಆಗಿ. ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ ಅಂತ ಅಡುಗೆ ಅಷ್ಟೇ. ಅದಾದಮೇಲೆ ಫಸ್ಟ್ ಈಗ ನಾವು ಇಲ್ಲಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನನ್ನ ವಾರಗೀತಿಯವರು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಒಬ್ಬರೊಬ್ಬರು ಒಂದೊಂದು ಐಟಮ್ನ ವಹಿಸ್ಕೊಂಡಿದ್ದಾರೆ. ನಾನು ಅದು ಮಾಡ್ತೀನಿ, ಈ ಥರ ಮಾಡ್ತೀನಿ ಅಂತ ಹೇಳಿ. ನನ್ನ ಫ್ರೆಂಡು ಮತ್ತು ನನ್ನ ವಾರಗೀತಿಯವರು ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ವಹಿಸ್ಕೊಂಡಿದ್ರು. ಅವರು ಅದನ್ನು ಮಾಡ್ತಾಯಿದ್ದಾರೆ. ನಾನೇನು ಮಾಡ್ತಾಯಿಲ್ಲ, ಯಾಕಂದರೆ ಅಲ್ಲೇ ಆಲ್ಮೋಸ್ಟು ಎಲ್ಲ ಅವರು ನಾನು ಈ ರೀತಿ ಮಾಡ್ತೀನಿ, ಈ ಐಟಮ್ ಮಾಡ್ತೀನಿ ಅಂತ ಹಂಚ್ಕೊಂಡಿದ್ರು. ಸದ್ಯಕ್ಕೆ ನಿಜವಾಗ್ಲೂ ನನಗೇನು ಕೆಲಸನೇ ಮಾಡಲಿಲ್ಲ. ನಾನು ವೀಡಿಯೋ ಮಾಡೋದೇ ಆಗೋಯಿತು. ಒಂದು ಸ್ವಲ್ಪ ಕೆಲಸ ಮಾಡಿದ್ದಷ್ಟೇ. ಬಟ್ ಅವರು ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ. ಅವರೇ ಎಲ್ಲನೂ ಕೆಲಸ ಎಲ್ಲ ಕಟ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಿಂಪಲಾಗಿ ಒಂಚೂರು ಕಟ್ ಮಾಡಿಕೊಟ್ಟೆ, ಸಿಂಪಲಾಗಿ ಒಂದು ಸ್ವಲ್ಪ ಎಲ್ಪ್ ಮಾಡಿಕೊಟ್ಟೆ ಅಷ್ಟೇ. ಪ್ರತಿಯೊಂದು ಕೆಲಸನೂ ಅವರೇ ಎಲ್ಲ ಹಂಚ್ಕೊಂಡು ಮಾಡಿದ್ರು. ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೆಂಗಸ್ರು ಇದು ಮಾಡಬೇಕು, ಗಂಡಸ್ರು ಇದು ಮಾಡಬೇಕು ಅಂತೇನಿಲ್ಲ, ಎಲ್ಲ ಸೋಷಿಯಲಾಗಿ ನೀಟಾಗಿ ಎಲ್ಲ ಥರ ಪ್ರಿಪ್ರೇಷನ್ ಮಾಡಿಕೊಂಡು ಸೋಷಿಯಲಾಗಿ ನಿಜವಾಗ್ಲೂ ಎಷ್ಟು ತುಂಬಾ ಖುಷಿ ಆಯಿತು ಈ ವರ್ಷ ನಿಜವಾಗ್ಲೂ ನನಗೆ. ಎಲ್ಲ ಥರದ್ದು ಐಟಮ್ ಮಾಡೋಕ್ಕೆ ಅವರವರೇ ಪ್ರಿಪ್ರೇಷನ್ ಮಾಡಿಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರು. ಅಲ್ಲಿಗೆ ಆಡ್ತಾಯಿದ್ದೀವಿ ಅದೇ ಪೂರಿಕಮ್ಮ ಬ್ರಹ್ಮಂಗೆ ತಲ್ಕೆಟ್ಟು ಮನುಷ್ಯನ್ ಜನ್ಮ ನೋಡೋದಲ್ಲ ಒಬ್ರೊಬ್ಬರು ಒಂದೊಂದು ಐಟಮ್ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಸಾಂಗ್ ಹಾಕ್ಕೊಂಡು ಮಾಡಿಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡೇ ಅವರು ಕೆಲಸ ಮಾಡ್ತಾಯಿದ್ರು. ಈಗ ಬಿರಿಯಾನಿಗೆ ಚಿಕನ್ ಬಿರಿಯಾನಿಗೆ ಅಕ್ಕೆಲ್ಲ ಹಾಕಿ ರೆಡಿ ಮಾಡಿಕೊಂಡ್ರು. ಅವಳ ಹೆಸರು ಲಡ್ಡು ಅಂತನಾ? ಅವಳ ಹೆಸರು ನಿನ್ನ ಹೆಸರೇನೆ? ಲಡ್ಡು ಲೇಖನ. ತುಂಬಾ ಇಷ್ಟ ಕಣ ಲಡ್ಡು. ಮೈಸೂರು ಲಡ್ಡು ಇಷ್ಟವಾದದ್ದು ಲಡ್ಡು, ಮೈಸೂರು ಲಡ್ಡು. ಅದಕ್ಕೆ ಅವಳು ಎಲ್ಲ ಹಾಕೊಂಬಂದಿರೋದು ಅಂತ ಹೇಳಿದ್ಲಲ್ಲ, ಲಡ್ಡು ಯೆಲ್ಲೋ ಕಲರ್ ತಾನೇ ಇರೋದು. ಆರೆಂಜ್ ಲಡ್ಡು ಆಲ್ಮೋಸ್ಟ್ ಎಲ್ಲನೂ ಒಂದೊಂದಾಗಿ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಚಿಕನ್ ಬಿರಿಯಾನಿ ಕೂಡ ದಮ್ ಕಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಚಿಕನ್ ಬಿರಿಯಾನಿ ಕೂಡ ಆಯಿತು. ಈಗ ಗೇಮ್ಸ್ಗಳು ಆಡ್ಸೋಣ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ತಾಟೆಲ್ಲ ಹಾಸ್ಕೊಂಡು ಕೂತ್ಕೊಳ್ಳೋಕ್ಕೆ, ಮಕ್ಕಳೆಲ್ಲ ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿಕೊಂಡ್ರು. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಈ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಗಿದೆ. ಈಗ ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ. ಇವರೇ ಚಿಲ್ಲಿ ಚಿಕನ್, ಇವರು ಚಿಲ್ಲಿ ಚಿಕನ್ ಮಾಡ್ತಾ ಇರೋದು. ಇವರು ಕೂಡ ಪ್ರಿಪ್ರೇಷನ್ ಮಾಡಿಕೊಂಡು ಅವರ ಟೇಸ್ಟಲ್ಲಿ ಚಿಲ್ಲಿ ಚಿಕನ್ನ ಮಾಡ್ತಾ ಇದ್ದಾರೆ. ಒಬ್ಬರೊಬ್ಬರು ಒಂದೊಂದು ಐಟಮ್ನ ವಹಿಸ್ಕೊಂಡು ಇರೋದ್ರಿಂದ ವೆರೈಟಿಯಾಗಿ ಫುಡ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಇವರು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಚಿಕನ್ ಗೋಬಿ ಮಂಚೂರಿ ಇವರೇ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು, ಮಕ್ಕಳು ಫೇವ್ರೇಟ್ ಚಿಕನ್ ಗೋಬಿ ಮಂಚೂರಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಫಸ್ಟು ಖಾಲಿ ಆಗಿದ್ದ ಐಟಮಲ್ಲೇ ಚಿಕನ್ ಗೋಬಿ ಮಂಚೂರಿನೇ ಖಾಲಿ ಆಗಿದ್ದು. ತುಂಬಾ ಚೆನ್ನಾಗಿ ಮಾಡಿದರು. ತುಂಬಾ ಡಿಫ್ರೆಂಟಾಗಿತ್ತು ಕೂಡ. ಐಟಮ್ಗಳೆಲ್ಲ ಸೂಪರಾಗಿ ಬಂದಿತ್ತು. ಇಲ್ಲಿ ಚಿಲ್ಲಿ ಚಿಕನ್ ಕೂಡ ಆಲ್ಮೋಸ್ಟ್ ಪ್ರಿಪ್ರೇಷನ್ ಆಯಿತು. ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಕೂಡ ಮುಗಿತಾ ಬಂತು. ಇಲ್ಲಿ ಚಿಕನ್ ಗೋಬಿ ಮಂಚೂರಿ ಕೂಡ ಫ್ರೈ ಆಗ್ತಾಯಿದೆ. ಇದನ್ನು ಬೇಯಿಸ್ಕೊಂಡು ಅದನ್ನು ಮತ್ತೆ ನಾವು ಒಗ್ಗರಣೆ ಕೊಡಬೇಕು. ತುಂಬಾ ಟೇಸ್ಟಿಯಾಗಿ ಇತ್ತು. ನೀವು ಏನು ಪ್ಲ್ಯಾನ್ ಮಾಡಿದ್ರು ಕೊಡಲ್ಲ ಬಿಡಿ.
ಕೊಡಲ್ಲ ಕೊಡಲ್ಲ ನಾವು ಕರೆದ್ರೂ ಕೊಡಲ್ಲ, ಗೊತ್ತಾದ್ಮೇಲೆ ಕೊಡಲ್ಲ. ಅವ್ನಿಗೆ 5 ರೂಪಾಯಿ ಬೇಕಂತ ಈಗ. ಲೋ ಕೊಟ್ಟಿರ್ದೆ ಒಂದೊಂದು ಪೀಸ್ ಇರ್ರಿ, ರುಚಿ ಸರಿಯಾಗಿದೆ ಅಂತ ನೋಡ್ಲಿ. ಫೈನಲಿ ಚಿಕನ್ ಗೋಬಿ ಮಂಚೂರಿ ಆಯಿತು. ಟೇಸ್ಟ್ ನೋಡಲಿ ಅಂತ ಅವರು ದೊಡ್ಡ ಮೆಂಬರ್ಸಿಗೆ ಕೊಟ್ಟರೆ ಇಲ್ಲಿ ಮಕ್ಕಳೇ ಮುತ್ಕೊಂಡ್ಬಿಟ್ರು. ಅವರೇ ಟೇಸ್ಟ್ ನೋಡಿ ಹೇಳ್ತೀವಂತ. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಇದೆಲ್ಲ ಆದಮೇಲೆ ನೆಕ್ಸ್ಟು ಏನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ನೋಡೋ ಬನ್ನಿ. ಬಾವಾ ನಿಮ್ಮ ಫೇವ್ರೇಟ್ ಮಟನ್ ತಾನೇ ತರಿಸ್ಬೇಕು ತಾನೆ? ಮಟನ್ನ ಮಟನ್ ಸುಕ್ಕನೆ ಮಾಡ್ಕೊಡ್ತಿದ್ದೆ. ಹಾಂ, ಟೇಸ್ಟ್ ಹೆಂಗಿದ್ದೇಳಿ ಬಾವ? ಹೆಂಗೆ ಅದು? ಏನು ಟೇಸ್ಟ್ ಹೆಂಗೈತೆ? ಚೆನ್ನಾಗೈತೆ. ಅದೊಂದು ಸ್ವಲ್ಪ ಜೋರಾಗಿ ಹೇಳು. ಚೆನ್ನಾಗೈತೆ ಅಂತೀಯ? ಇಲ್ಲೇ ಮೇನ್ ಪಿಲ್ಲರ್ಗಳು ಊಟ ಬೇಡ ನನಗೆ. ಅಲ್ಲ, ತಿನ್ಬಿಟ್ಟು ಚೆನ್ನಾಗದೆ ಅಂತ ಹೇಳೋ ನೀವಿಬ್ಬರೇ ಸಾಕು ಬಿಡಿ. ಫೈನಲಿ ಕಬಾಬ್ ಕೂಡ ಮುಗೀತು. ಎಲ್ಲ ಐಟಮ್ ಫಿನಿಶ್ ಆಯಿತು. ಈಗ ಎಲ್ಲ ರೆಡಿಯಾಗಿಟ್ಟು ಬರೋಕ್ಕೆ ಹೋದ್ರು. ನಾನು ಕೂಡ ರೆಡಿಯಾಗಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಇದು ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಸವಾರಿ ಲೈಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಪಾರ್ಟ್ 2 ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಬಾಯ್.